ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಡೇಟಾ ಸೈನ್ಸ್ ಮತ್ತೆ ಅನಾಲಿಟಿಕ್ಸ್ ಇದ್ರ ಮಧ್ಯೆ ಅಂತರ ಏನು, ಇವೆರಡರದ್ದು ಡಿಫರೆನ್ಸ್ ಏನು? ಓಕೆ, ಸೊ ಅದನ್ನೆಲ್ಲ ನೋಡೋಣ. ಯಾಕಂದ್ರೆ ನಾವು ಡೇಟಾ ಸೈನ್ಸ್ ಅನಾಲಿಟಿಕ್ಸ್ ಅಂತ ಜಾಸ್ತಿ ಸತಿ ಯೂಸ್ ಮಾಡ್ತೀವಲ್ಲ ಈ ವರ್ಡ್ಸ್. ಸೊ ಹಾಗಾಗಿ ಇವೇನು ಅಂತ ನೋಡೋಣ. ಸೊ ಇದ್ರ ಮಧ್ಯೆ ಡಿಫರೆನ್ಸ್ ಏನು ಅಂದ್ರೆ, ಡೇಟಾ ಸೈನ್ಸ್ ಅಂದಾಗ ನಮಗ್ ಬರೋದು ಈ 3 ಪಾಯಿಂಟ್ಸ್. ಏನು? ಫಸ್ಟ್ ಇದರಲ್ಲಿ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕು ನಮಗೆ. ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಸ್ಕಿಲ್ಸ್ ಗಳು ಬೇಕಾಗುತ್ತೆ. ಯಾಕೆ? ಯಾಕಂದ್ರೆ ನಾವು ಎಷ್ಟೊಂದು ಡೇಟಾವನ್ನ ಕ್ಲೀನ್ ಮಾಡಬೇಕು. ಸೊ ಅದೆಲ್ಲ ನೋಡಿದ್ರಲ್ಲ. ಸೊ ಹಾಗಾಗಿ ಡೇಟಾ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಗ್ರಾಫ್ ಪ್ಲಾಟ್ ಮಾಡ್ಲಿಕ್ಕೆ, ಸೊ ಪ್ಲಾಟಿಂಗ್, ಕ್ಲೀನಿಂಗ್ ಇದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ವಲ್ಪ ಬೇಕಾಗುತ್ತೆ. ಓಕೆ, ಸೊ ಬಟ್ ನೀವು ಈ ಕಡೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಥವಾ ಅನಾಲಿಟಿಕ್ಸ್ ಅಂತ ನೋಡಿದ್ರೆ ಅಲ್ಲಿ ಕೋಡಿಂಗ್ ಬೇಕಾಗೋದಿಲ್ಲ. ಮೆಜಾರಿಟಿ ಟೈಮ್ ಅಲ್ಲಿ ನಮಗೆ ಕೋಡಿಂಗ್ ಬೇಕಾಗಲ್ಲ. ಕೆಲವೊಮ್ಮೆ ಸ್ವಲ್ಪ ಕೋಡಿಂಗ್ ಅವಶ್ಯಕತೆ ಬೀಳುತ್ತೆ. ಓಕೆ, ಬಟ್ ಈ ಕಡೆ ನೋಡಿದ್ರೆ ಡೇಟಾ ಸೈನ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಜಾಸ್ತಿ ಕೋಡಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಡೇಟಾ ಸೈನ್ಸ್ ಅಲ್ಲಿ ನನಗೆ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಎರಡೂ ತರದ ಡೇಟಾಗಳು ಬರುತ್ತೆ. ಸ್ಟ್ರಕ್ಚರ್ಡ್ ಅಂದ್ರೆ ಏನು? ಸ್ಟ್ರಕ್ಚರ್ಡ್ ಅಂದ್ರೆ ಒಂದು ಟೇಬಲ್ ತರ ಇರೋ ಡೇಟಾ. ಓಕೆ, ಸೊ ಈ ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಅಂದ್ರೆ ಏನು? ನೀವು ಒಂದಿಷ್ಟು ಜನ ಕೇಳಿರ್ತೀರಲ್ಲ ಜೇಸನ್ ಫಾರ್ಮ್ಯಾಟ್ ಅಂತೆಲ್ಲ. ಸೊ ಇವೆಲ್ಲ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ಸ್. ಓಕೆ, ಸೊ ಈ ತರದ ಡೇಟಾವನ್ನ ನೀವು ಡೇಟಾ ಸೈನ್ಸ್ ಮುಖಾಂತರ ಅಥವಾ ಡೇಟಾ ಸೈನ್ಸ್ ಅಲ್ಲಿ ನೀವು ಈ ತರ ಡೇಟಾ ಜೊತೆಗೆ ನೀವು ವರ್ಕ್ ಮಾಡಬೇಕಾಗಿ ಬರುತ್ತೆ. ಬಟ್ ನೀವು ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ನೋಡಿದ್ರೆ ಅಲ್ಲಿ ನನಗೆ ಸ್ಟ್ರಕ್ಚರ್ಡ್ ಡೇಟಾ ಮಾತ್ರ ಇರುತ್ತೆ. ಓಕೆ, ಅಂದ್ರೆ ಟೇಬಲ್ ಮುಖಾಂತರ ಮಾತ್ರ ಡೇಟಾವನ್ನ ರೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಕೋಡಿಂಗ್ ಅನ್ನ ಮಿನಿಮಮ್ ಬಳಸ್ತಾ ಇರ್ತೀವಿ ಅಥವಾ ಕೋಡಿಂಗ್ ಅನ್ನ ಬಳಸ್ತಾ ಇರಲ್ಲ. ಹಾಗಾಗಿ ಮೋಸ್ಟ್ಲಿ ನಾವು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಎಕ್ಸೆಲ್, ಪವರ್ BI ಅಂತೆಲ್ಲ ಬರುತ್ತೆ. ಸೊ ಅದ್ರ ಜೊತೆಗೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಡೇಟಾ ಸೈನ್ಸ್ ಅಂತ ಬಂದಾಗ ಏನಾಗುತ್ತೆ, ನಮಗೆ ಮಷಿನ್ ಲರ್ನಿಂಗ್ ಮತ್ತೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವು ಎರಡನ್ನು ನಾವು ಜಾಸ್ತಿ ನಾವು ಡೇಟಾವನ್ನ ಯೂಸ್ ಮಾಡಿ ಇವು ಎರಡವನ್ನು ಮಾಡ್ತಿರ್ತೀವಿ. ಮಷಿನ್ ಲರ್ನಿಂಗ್ ಮಾಡ್ತಿರ್ತೀವಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಿರ್ತೀವಿ. ಮಷಿನ್ ಲರ್ನಿಂಗ್ ಅಂದ್ರೆ ಏನು? ನಾವು ಯಾವುದೇ ಒಂದು ಮಷಿನ್ಗೆ ನಮ್ಮ ಡೇಟಾವನ್ನ ಕೊಟ್ಟಾಗ ಆ ಮಷಿನ್ ಈ ಡೇಟಾವನ್ನ ಕಲ್ತ್ಕೊಳ್ಳುತ್ತೆ. ಸರಿಯಾಗಿ ಕಲ್ತ್ಕೊಂಡು ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಈ ಪ್ರಿಡಿಕ್ಷನ್ ಮಾಡಿರುತ್ತಲ್ಲ, ಬೇಸ್ಡ್ ಆನ್ ಪ್ರಿಡಿಕ್ಷನ್ ನಾನೇನಾದರೂ ಡಿಸಿಷನ್ ತಗೊಂಡ್ರೆ, ಏನಾದ್ರೂ ಅದ್ರ ಮುಖಾಂತರ ಡಿಸೈಡ್ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅನ್ಕೊಳ್ಳುತ್ತೆ. ಅಂದ್ರೆ ವಿತೌಟ್ ಹ್ಯೂಮನ್, ಅಂದ್ರೆ ಮನುಷ್ಯ ಇಲ್ಲದೆ ಅದು ಮಷೀನ್ನೇ ಎಲ್ಲ ಕೆಲಸವನ್ನ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಬಿಸ್ನೆಸ್ ಅನಾಲಿಟಿಕ್ಸ್ ಅಲ್ಲಿ ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ, ನಾವು ಸ್ಟ್ಯಾಟಿಸ್ಟಿಕಲ್ ವರ್ಕ್ ಮಾಡ್ತೀವಿ. ಓಕೆ, ಆಮೇಲೆ ಸ್ಟ್ಯಾಟಿಸ್ಟಿಕಲ್ ವರ್ಕ್ ಯೂಸ್ ಮಾಡಿ ನಾವು ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಅದನ್ನ ಬಳಕೆ ಮಾಡ್ತಿರ್ತೀವಿ. ಓಕೆ, ಫೋರ್ಕಾಸ್ಟ್ ಅಂದ್ರೆ ಮುಂದೆ ಆಗೋದು. ಓಕೆ, ಸೊ ಅದನ್ನ ನಾವು ಮಾಡ್ತಾ ಇರ್ತೀವಿ. ಓಕೆ, ಇದಿಷ್ಟು ಗೆಳೆಯರೆ ಮಾಹಿತಿ. ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.